ತಾಯಿ ಹೆತ್ತವಳಾದರೆ ಗುರುಗಳು ಮಕ್ಕಳ ಬಾಳಿಗೆ ನಂದಾದೀಪವಾಗಿ ಬೆಳಗುತ್ತಾರೆ. ಆದರೆ ತಂದೆ ಮಕ್ಕಳ ಜೀವನವನ್ನು ಬೆಳೆಸಲು ತನ್ನ ಜೀವನವನ್ನು ಮುಡುಪಾಗಿಟ್ಟು ಕೂಲಿಕರನಾಗಿ, ಹಾಲು ಮಾರುವವನಾಗಿ, ಮನೆ ಕೆಲಸಗಾರನಾಗಿ, ಚಾಲಕನಾಗಿ, ರೈತನಾಗಿ, ದಿನಪತ್ರಿಕೆ ಹಂಚುವನಾಗಿ, ತರಕಾರಿ ಮಾರುವನಾಗಿ, ಹೀಗೆ ಇನ್ನೂ ಹಲವಾರು ರೀತಿಯಿಂದಲೂ ತಂದೆ ದುಡಿಯುತ್ತಾನೆ. ಅಪ್ಪ, ನೀ ನನಗಾಗಿ ಎಷ್ಟಂತ ಕಷ್ಟಪಡ್ತೀಯಪ್ಪ. ನಿನ್ನ ಕಷ್ಟಕ್ಕೆ ಕೊನೆನೇ ಇಲ್ವಾ ಅಪ್ಪ? ನಾನು ನಿನ್ಗೋಸ್ಕರ ದುಡಿತಾ ಇದ್ದೀನಪ್ಪ. ನಿನ್ನ ಶಿಕ್ಷಣಕ್ಕಾಗಿ ದುಡಿತಾ ಇದ್ದೀನಿ. ನೀನು ನನ್ನ ಕಷ್ಟಕ್ಕೆ ಹೇಗಲಾಗೋವರೆಗೂ ಕೂಡ ನಾ ದುಡಿತಾನೇ ಇರ್ತೀನಿ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ನಿನ್ನ ಧೈರ್ಯವೇನೆ ನಿಂಗೆ ದಾರಿ ದೀಪ, ನೀ ಬಿದ್ದರೂನು ಪಡಬೇಡ ಕೋಪ. ವನವಾಸ ಕಂಡ ಪಾಂಡವರ ಗೆಲುವು ಕೃಷ್ಣನ, ವಾನರ ಸೈನ್ಯ ಕಟ್ಟುತ್ತಲೇ ಗೆದ್ದನು ಶ್ರೀರಾಮ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ಅಪ್ಪ, ನಾ SSLC ಫಸ್ಟ್ ರ್ಯಾಂಕ್ ಬಂದೆಪ್ಪ. ಅಪ್ಪ, ಡಿಗ್ರಿಯಲ್ಲಿ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಅಪ್ಪ. ಅಪ್ಪ, ನಾ ಸೈನ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಬಂದಪ್ಪ. ಹೌದಾ ಮಗ? ಅಂತೂ ಇಂತೂ ನಾ ಕಂಡ ಕನಸಿನ ಸಮಯ ಬಂದೇ ಬಿಡ್ತು ಅನ್ಸತ್ತೆ. ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಹಲೋ, RCB ಬಾಯ್ಸ್ ಮುದ್ದಾಪುರ್ ಇವ್ರ ವತಿಯಿಂದ ಮಲ್ಲಯ್ಯ ಶಿವಪ್ಪ ಹಿರೇಮಠ ಅವರಿಗೆ 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಖುದ್ದಾಗಿ ಅವರೇ ಸ್ವೀಕರಿಸಬೇಕು ಇದನ್ನ.